ಪಾಪ ನಮ್ಮ ಅಣ್ಣ ಗಾಬರಿ ಆಗ್ಬಿಟ್ಟವನಿ. ಇದ್ರಲ್ಲಿ ಬರೀ ಕರೆನ್ಸಿ ಇಲ್ಲ. ಅಯ್ಯೋ ನಾ ಯಾಂತದಿದು? ದೊಡ್ಡದು ನಾಗರಾವು. ಪುಣ್ಯ ಇಷ್ಟೊತ್ತದ ಯಾವ ಕಡೆಕ್ ಹೋಗಿದ ಗೊತ್ತಿಲ್ಲ ನನ್ಗೆ. ಹೋಗಿರ್ಬೇಕು ಅದು ಕಡೆ ಪುಣ್ಯ. ರೂಮ್ ಒಳಗೆ ಮಂಚದೊಳಗೆ ಈಗ ಒಳಿಕ್ ಹೋಗಿ ನೋಡೋಣ ಏನ್ ಮಾಡೋಣ. ಬೇಡ ಒಬ್ಬ ಪುಣ್ಯ ನಿನ್ ತಮ್ಮ ಹೋಗ್ಬೇಡ, ಅಲ್ಲೇ ಇರು ಈಚೆ. ಹಿರಿಯ ಮುಂದಣೆ ಉಕ್ಕಣಕ ಎಲ್ಲಿರೋದು? ಒಳಕ್ ಹೋಯ್ತೇನ? ಒಳಿಕೆ ಮನೆ ಒಳಿಕೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ರು ಹೆಂಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂತೀನಿ. ಶೀಸ್ ಮೈ ತಾಯಿ, ಎತ್ತ ತಾಯಿ ನಮ್ಮ ಅಕ್ಕ. ಹೋಗ್ತೀರಾ? ಹೆಂಗ್ ಹಿಡಿತೀನಿ ಬಿಡು ಅಲ್ಲಿ. ಮತ್ತೆ ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ಸ್ವಲ್ಪ ಬೇಜಾನ್ ಕೆಲಸ ಐತೆ, ಸ್ವಲ್ಪ ಓದ್ಕೋಬೇಕು. ಮತ್ತೆ ಇದಾಯ್ತು, ಏನಪ್ಪ ವಿಷಯ ಅಂತಂದ್ರೆ ಮ್ಯಾಟ್ರ್ ಬರ್ತೀನಿ ಈಗ. ಅದು ಬಂದು ಇರಿ ನಮ್ಮ ಅಕ್ಕ ಹೋಗ್ಲಿ ಹೇಳ್ತೀನಿ. ವಿಷಯ ಬಂದು ನಮ್ಮ ಅಕ್ಕಂಗೆ ಮನೆ ಒಳಗಡೆ ಸ್ನೇಕ್ ಹಾವು ಹೋಗಿದೆ ಅಂತ ಪ್ರ್ಯಾಂಕ್ ಮಾಡ್ತಾ ಇದೀನಿ. ಈ ಪ್ರ್ಯಾಂಕ್ ಪಕ್ಕಾ ಸಕ್ಸಸ್ಫುಲ್ ಆಯ್ತದೆ. ಯಾಕೆ ಅಂತಂದ್ರೆ ಅಂತ ರಿಯಲಿಸ್ಟಿಕ್ ಫೋಟೋ ನನ್ನ ಹತ್ರ ಐತೆ. ಯಪ್ಪ ಸುಸ್ತೇ ಆಗೋಯ್ತಲ್ಲಪ್ಪ. ಇಲ್ಲಿ ಕಾಣಿಸ್ತೈತಾ? ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಐತೆ. ಈ ಫೋಟೋ ಕಳಿಸ್ತೀನಿ. ಎಷ್ಟು ಚೆನ್ನಾಗೈತೆ ನೋಡಿ ಫೋಟೋ. ಸಾಕಾದಾಗ ಕಾಣಿಸ್ತೈತೆ ಅನ್ಕೋತೀನಿ. ಈಗ ನಮ್ಮ ಅಕ್ಕ ನಮ್ಮ ಅಪ್ಪಾಜಿ ಹೊಲ್ದ ಹತ್ರ ಕೊಯ್ತಾರೆ. ಹೊಲ್ತಕ್ಕೆ ಹೋಗಿ ಬರೋದು ಸ್ವಲ್ಪ 2 ಗಂಟೆ 2:15 ಆಗ್ಬೋದು ಅನ್ಕೋತೀನಿ. ಲೇಟ್ ಆಯ್ತದೆ. ಬಂದ ತಕ್ಷಣ ಬರೋಕ್ಕೂ ಮುಂಚೆ ಫೋನ್ ಮಾಡಿ ಹೇಳ್ತೀನಿ. ಏನಂತ ಅಂದ್ರೆ ಅಕ್ಕ ಮನೆ ಒಳಕ್ಕೆ ಹಾವು ಬಂದ್ಬಿಟ್ಟದೆ, ಏನ್ ಮಾಡೋಣ ಅಂತ. ನಂಬಲ್ಲ ನಮ್ಮ ಅಕ್ಕ, ಗಾಬರಿ ಆಗ್ಬೋದೇನೋ. ಆಮೇಲೆ ತಿರ್ಗಾ ಬಂದ್ಮೇಲೆ ನಮ್ಮ ಈ ಆಪರೇಷನ್ ಹಾವು ಪ್ರ್ಯಾಂಕ್ ಸ್ಟಾರ್ಟ್ ಆಗೋದು. ಬಂದ ತಕ್ಷಣ ಫೋಟೋ ತೋರಿಸ್ಬಿಟ್ಟು ಒಳಕ್ಕೆ ಹೋದ್ರೆ ಸುಮ್ಮನೆ ಆಚೆ ಕುತ್ಕೊಂಡು ಡೌ ಮಾಡ್ತಾ ಇರ್ತೀನಿ. ಅದೇ ಸಮಯಕ್ಕೆ ನಮ್ಮ ಅಪ್ಪಾಜಿ ಇಲ್ಲೇ ಸರಿ ನಮ್ಮ ಅಪ್ಪಾಜಿ ಮುಂದೆನೂ ಮಾಡ್ಬೋದು, ಯಾವ ಥರ ರಿಯಾಕ್ಷನ್ ಕೊಡ್ತದೆ ನೋಡ್ಬೋದು. ಆದ್ರೆ ಆ ಧೈರ್ಯ ನನ್ನಲ್ಲಿ ಇಲ್ಲ. ನಮ್ಮ ಅಪ್ಪಾಜಿ ಏನಾರ ಮಕ್ಕುಗಿತದೆ ಅಂತ ಭಯ ನನಗೆ. ನೋಡೋಣ. ಆದ್ರೆ ಇಬ್ರು ಬಂದ ತಕ್ಷಣ ವಿಡಿಯೋ ಆನ್ ಮಾಡಿ ತೋರಿಸ್ತೀನಿ. ಹಿಂಗೆ ನನಗೆ ಬೇಗ ತಡ್ಕೊಳಕ್ ಆಯ್ತಲ್ಲ ಯಾವ ತರ ರಿಯಾಕ್ಷನ್ ಕೊಡ್ಬೋದು ಅಂತ. ಮತ್ತಿದು ಈಗ ಒಂದ್ ಕೆಲಸ ಮಾಡ್ಬಿಡೋಣ. ಫಸ್ಟ್ ನಮ್ ಪೃಥ್ವಿಗ್ ಪ್ರ್ಯಾಂಕ್ ಮಾಡ್ಬಿಡೋಣ. ಫೋನ್ ಮಾಡ್ಬಿಟ್ಟು ಪೃಥ್ವಿ ಮನೆ ಒಳಗೆ ಆವಾಗದೆ ಏನ್ ಮಾಡೋದು ಅಂತ. ನಮ್ಮ ಅಣ್ಣನೂ ಇದ್ರೆ ಚೆನ್ನಾಗಿರೋದು. ಫಸ್ಟ್ ನಮ್ಮ ಅಣ್ಣ ಫೋನ್ ಮಾಡ್ಬಿಟ್ಟು ಅವನು ಪ್ರ್ಯಾಂಕ್ ಮಾಡಿ ಆಮೇಲೆ ಮನೆಯವ್ರಿಗೆ ಮಾಡ್ತೀನಿ. ಫಸ್ಟ್ ನಮ್ಮ ಅಣ್ಣಗೆ ಫೋನ್ ಮಾಡೋಣ ಬರ್ರಿ ಗೈಸ್. ನಮ್ಮ ಪೃಥ್ವಿ ಏನ್ ರಿಯಾಕ್ಟ್ ಮಾಡ್ತೀನಿ. ಪಾಪ ಕೆಲಸ ಮಾಡ್ತಾ ಇರ್ತದೆ ಮಗ, ಫೋನ್ ಪಿಕ್ ಮಾಡಲ್ಲ. ನೋಡೋಣ, ಎತ್ತಿದ್ರೆ ಮಾಡೋಣ. ಪಾಪ ನಮ್ಮ ಅಣ್ಣ ಗಾಬರಿ ಆಗ್ಬಿಟ್ಟವನಿ. ಇದ್ರಲ್ಲಿ ಬರೀ ಕರೆನ್ಸಿ ಇಲ್ಲ. ಇದ್ರಲ್ಲೇ ಮಾತಾಡುವಂತ. ವಾ ಪೃಥ್ವಿ ಮನೆ ಒಳಕ್ಕೆ ಆಗೋಯ್ತು ಕಲ. ದೇವ್ರಣೆ ಇಲ್ಲಿ ತಡಿ, ಫೋಟೋ ಕಳಿಸ್ತೀನಿ. ಅಕ್ಕ ಅಪ್ಪಾಜಿ ಬರ ಹೊಲ್ತಕ್ ಹೋಗ್ಬಿಟ್ಟವ್ರೆ. ಮನೆಗೆ ಹೋಗ್ಬೇಡ, ಈ ಸುಬ್ಬ ಆಚೆನ ಕೂತೀನಿ. ಫೋನ್ ಮಾಡಿ ಹೇಳು. ಲೋ ಹೆಂಗದೆ ಅನ್ಬೇಡ ಪೃಥ್ವಿಲ. ಹೆಂಗದೆ ಅಂದ್ರೆ ನೋಡಿ ಇಲ್ಲಿ ಕಳಿಸ್ತೀನಿ. ಫೋಟೋ ತೆಗ್ದಿದ್ರೆ ನಾನ್ ತೆಗ್ದೀನಿ. ಅಯ್ಯೋ ಯಾಂತದಿದು? ದೊಡ್ಡದು ನಾಗರಾವು. ನನ್ ಕೈ ಕಾಲೆಲ್ಲ ನಿಂತೋಯ್ತಾವ ಪೃಥ್ವಿ. ಫೋನ್ ಮಾಡಿದ್ದ? ಫೋನ್ ತೆಗಿತಾರಲ್ಲ ಈಗ ಎತ್ತಗೋಗದೆ ಅಂತ ಕಾಣನೆ. ಹೋಗ್ಲೇಬೇಡ ಪುಣಿ, ಈಚಕ್ ಬಾ. ದೇವ್ರವ ಏನೋ ಗೊತ್ತು, ಇಷ್ಟುದ್ದಾಗಲ್ ಪುಣಿ. ಯಪ್ಪ ನನಗೆ ಪೈಪದೆಲ್ಲ ಕದಾಕಕ್ ಆಗಲ್ಲ ಪುಡ್ಸಿ. ಈಗ ನೀನ್ ದಿಗಂಬ ಗೇಟ್ ಹಾಕಿ ಈಚೆ ಬಂದಿದ್ದೆ. ಗೇಟಿಂದನೆಯ
ಗೇಟಿನ ಈಚೆಗ್ ಬಂದಿನೋ ನಾನು ಹಿಂಗೆ ಬಾತ್ರೂಮ್ ಹೋಗಿದ್ದ. ಏನಂತ ಕೇಳ್ತೀನಿ ಕತೆ ಪುರಾಣ ಹೊಡಿಬೇಡ ಅಲ್ಲಿ. ಸರಿ ಸರಿ ಆಯ್ತು. ಗೇಟ್ ಬೀಗಾಕ ಈಚೆಗ್ ಬಂದ್ ಹೇಳ್ತಾರೋದ್ ನಿನ್ನ. ಹ್ಞೂ ಆಯ್ತು, ಆಪೋಸಿಟ್ ಮಾಡ್ತೀನಿ ಇರು. ಕೆಟ್ಟ ಹೋಗ್ ಸಕ್ಸಸ್ಫುಲ್ ನಂಬುಟ ನಮ್ಮ ಅಣ್ಣ ನಂಬುಟ. ಈಗ ನಮ್ಮ ಅಪ್ಪಾಜಿಗೂ ನಮ್ಮ ಅಕ್ಕಂಗೂ ಫೋನ್ ಮಾಡಿ ಅವ್ರು ಸರಿ ಯಪ್ಪ ನಮ್ಮ ಅಮ್ಮನ ಕಂಡಿಡ್ದು ಬಿಡ್ತಾನೆ. ನಮ್ಮ ಪೃಥ್ವಿ ಅನ್ಕೊಬಿಟ್ಟಿದೆ, ದೇವರನಾಗ ಅವ್ನು ಕಂಡಿಡಿರ್ಲಿಲ್ಲ. ಈಗ ನೆಕ್ಸ್ಟ್ ನಮ್ಮ ಮಾಡ್ತಾಳೆ ಗಾಗಿ ಗಾಗಿ ಗಾಗಿ. ಲೇ ಫೋನ್ ಎತ್ತಕ್ಕೆ ನಿಂಗೆ ಏನ್ ಬಿಸಿ ಬತ್ತು. ಆಯ್ ಪೃಥ್ವಿ ಮಾಡಿದಲೇ ಮನೆ ಒಳಗೆ ಕಾವು ಹೊಂಟೋಯ್ತು ಕಣಗಾಗಿಲೇ. ಮನೆ ಒಳಗ್ ಕಾವು ನಾಗರಾವು ನಾ ಯಾವ್ರಿ ಯಾರೇ ಇಲ್ವಾ? ಯಾರು ಇಲ್ಲ, ಅವ್ರು ಅಲ್ಲಿ ತಗೊಂಡೋಗ್ಬಿಟ್ಟವ್ರೆ. ನಾನು ವಾಶ್ರೂಮ್ಗೆ ಹೋಗಿದ್ದೆ, ಅಲ್ಲಿಂದ ಬಂದ್ ನೋಡಕ್ಕೆ ಅಂತ ಬಂದಲ್ಲ. ಹೆಂಗದೇನ್ ಬೇಡ ಯಪ್ಪ, ನನ್ ಸುಸ್ತೇ ಆಗೋಯ್ತು. ಏ ಹೆಂಗದೇನ್ ಬೇಡ ನೋಡು. ಯಾವ್ದಾರ ಆ ವಿಡಿಯೋ ಬರ್ತಾರಲ್ಲ ಅವ್ರನ್ನ ಕರ್ಸ ನೋಡು, ಫೋಟೋ ಕಳ್ಸಿ ನೋಡು ಬೇಗ. ಪುಣ್ಯ ನಿಜವಾಗ್ಲೂ ಏನಾದ್ರು ಫ್ರಾಂಕ್ ಮಾಡ್ತಾ ಇದೀನಿ ನೀನು. ಏನ್ ಇದ್ರಲ್ಲಿ ಪೃಥ್ವಿ ಫೋನ್ ಮಾಡಿದ್ದೆ ಕೇಳ್ಬೇಕಾರ ಅಣ್ಣ, ಅವ್ನು ವಿಡಿಯೋ ಕಾಲ್ ಮಾಡಿದ್ನೆ ನಾನು. ಯಾವ ಕಡೆಕ್ ಹೋಗಿದ ಗೊತ್ತಿಲ್ಲ ನನ್ಗೆ. ಹೋಗಿರ್ಬೇಕು ತಗೊಳ್ಳಿ ಪುಣ್ಯ ರೂಮ್ ಒಳಗೆ ಮಂಚದೊಳಗೆ. ಈಗ ಒಳಕ್ ಹೋಗಿ ನೋಡೋಣ ಏನ್ ಮಾಡೋಣ. ಪುಣ್ಯ ನಿನ್ ತಮ್ಮ ಹೋಗ್ಬೇಡ, ಅಲ್ಲೇ ಇರು ಈಚಿಯ. ಲೇ ಅಪ್ಪ ಕೊತ್ತಿ ಮರಿ ಅದ ಕಣೆ ಪಾಪ ಒಳಗೆ. ಲೇ ಕೊತ್ತಿಮರಿ ಇಲ್ಲಿ ನೀನೇ ಏನ್ ಬಂದಿರ್ ಗುಡಿಗೆ ಆಯ್ತು, ನೀನ್ ಹೋಗ್ಬೇಡ ನೀನು. ನಾನು ಆಚೆನೆ ಗೇಟ್ ಬಾಕ್ಲಾಕ ಆಚೆಗ್ ಬಂದ್ಬಿಟ್ಟೇನಿ. ಅಲ್ಲೇ ಇರು, ಎಲ್ಲೂ ಅಲ್ಲೇ ಈಚೆನೆ ಬಿತ್ತಿರು ಒಳಕ. ಅಲ್ಲ ಈಗ ಅದ್ ಯಾ ಕಡೆ ದೇವ್ರ ಮಂದಲ್ಲಿ ಇದ್ದೇ ಫಸ್ಟ್ ನೋಡ್ತಾ ಇರೋದು. ಇರು ಪೃಥ್ವಿ ಫೋನ್ ಮಾಡ್ತಾನೆ. ಹಲೋ ಏನಂತ ಯಾರು? ಅಪ್ಪಾಜಿ ಲೋ ಅಲ್ಲೆಲ್ಲ ಮೋಟ್ರ್ ಆನ್ ಮಾಡಕ್ ಹೋಗೋದು, ಬತ್ತೀನಿ ಅಂದ್ರು ಕಣ. ಬರ್ಲಿ ಬಿಡು, ನಾನ್ ಮಾಡ್ತೀನಿ ನಿಂಗೆ ಫೋನ್, ನೀನು ಅದೇನ್ ಮಾಡು. ಹಲೋ ಹಲೋ ಅದು ವಾಟ್ಸಾಪ್ ಮಾಡಿ ದೇವ್ರಾವ್ ಇರ್ಬೇಕು ಇಡ್ಸಾಕಿ, ಅಪ್ಪಾಜಿ ಫೋನ್ ಎತ್ತುತ್ತಾ ಇಲ್ಲ ಅಂತಂದ. ಕಡೆ ಆ ಬಿಡ್ಸೋರ್ಗೆ ಯಾರಿಗಾರ ಫೋನ್ ಮಾಡ್ಬೇಕಲ್ಲ, ಯಾರಿಗೂ ಗೊತ್ತಿಲ್ಲ ನಿನ್ಗೆ? ಅಪ್ಪಾಜಿ ಬತ್ತೀನಿ ಇರು, ಆಚೆನೆ ಇರು ಅಂತ ಅಂದದೆ. ಒಳಗೆ ಅಲ್ಲ ಅದು ಆ ಒಳಿಕೆ ಎಲ್ಗೋಯ್ತದೆ ಅಂತ ನೋಡ್ಕೋಬೇಕಲ್ಲ. ನಿನ್ ಮಂಗ್ಮುಂಡದೆ ಅವ್ರು ಬಂದಿ ಅವ್ರು ಹುಡುಕ್ತಾರ ಕಣೆ ಪುಣ್ಯ, ನೀನ್ ಹೋಗ್ಬೇಡ. ನಿನ್ ತಮ್ಮಯ್ಯ ಕಾಲ್ ಕಟ್ಸಿಟ್ಬಿಡ್ತ ಪುಣ್ಯ. ಇಷ್ಟೊಟ್ಟಾಗು ಯವ್ವ ಬಾಕ್ಲಾಕಿಲ್ಲ, ಹಂಗೆ ತೆಗ್ದ್ಬಿಟ್ಟು ಬಂದ್ಬಿಟ್ಟಿವ್. ಹಂಗೆ ಇಲ್ಲಿ ಬುಡೇ ಪುಣ್ಯ ಯಾರೇ ಓದ ಸುಮ್ಮನೆ ಹಂಗೆ ಇಲ್ಲ. ಯಾರು ಬಂದೆಲ್ಲ ಹೋಗಿ ನೀನ್ ಬೇಡ, ನೀನ್ ಹೋಗ್ಬೇಡ, ಅಲ್ಲೇ ಇರು ಈಚಿಯ. ಈ ವಿಡಿಯೋ ಏನಾದ್ರು ನೋಡ್ಬಿಟ್ರೆ ಮಕ್ಕಳಿಗೆದಂತೂ ಪಕ್ಕ ಮಕ್ಕೆ. ನಮ್ ಪೃಥ್ವಿ ಅಂತೂ ಉಗುದಾಕ್ಬಿಡ್ತಾನೆ, ಏನ್ ತಮಾಷೆ ಅನ್ಕೊಂಡಿದ್ಯಾ ಹಂಗೆ ಹಿಂಗೆ ಅಂತ. ಈಗ ನಮ್ ಪೃಥ್ವಿ ಒಂದ್ ಸೆಕೆಂಡ್ ಗೊತ್ತಾಗ್ಲಿಲ್ಲ ಇದು ಪ್ರ್ಯಾಂಕ್ ಮಾಡ್ತಾಳೆ ಅಂತ. ಪಾಪ ಗಾಬರಿ ಆಗ್ಬಿಟ್ಟ. ಆದ್ರೆ ಗಾಗಿಗೆ ಡೌಟ್ ಬತ್ತು ಒಂದ್ ಸೆಕೆಂಡ್, ಪ್ರ್ಯಾಂಕಿಂಗ್ ಮಾಡ್ತಾ ಇದೀಯ ಹೆಂಗೆ ಅಂತ ಕೇಳಿದ್ರು. ಆಮೇಲೆ ಅದ್ನೇ ಹಂಗೆ ಮ್ಯಾನೇಜ್ ಮಾಡ್ಬಿಟ್ಟೆ. ಏನ್ ಆಯ್ತದೆ ಅನ್ನೋದ ನೋಡ್ಬೋ ಬರ್ರಿ. ಹಲೋ ಹಲೋ ಏನಂತ ಯಾರು? ಆಚೆನೆ ಇರು, ಒಳಗೆ ಹೋಗ್ಬೇಡ, ಬರ್ತೀವಿ ಆಚೆನೆ ಇರು ಅಂದ್ರು. ನೀನ್ ಯಾಕೆ ಬಂದಿ? ದೇವಸ್ಥಾನ ದೇವಸ್ಥಾನ ಇದ್ರೆ ಬಂದೇನ್ ಕೈ ಮುಖ ಹೋದಿಯ ನನ್ ಮಗ ಇದ್ದೆ. ತೆಗಿಬೇಡಿ ಎಲ್ಲೂ ಜಾಗ ಇದೆ, ಬರೋಕ್ ಜಾಗ ಬೇರೆ ತೆಗಿ. ಎಲ್ಲಿರ್ತೀರ ಅದು? ಒಳಕಾಯ್ತೇನ ಒಳಿಕೆ ಮನೆ ಒಳಿಕೆ ಎಲ್ಲ ಸೋಯ್ತದು ಹಿಂಗೆ ಕಣಪ್ಪಜಿ. ಹಿಂಗೆ ನಾನು ಹಿಂಗ್ ಬಂದೆ ಬಾತ್ರೂಮ್ ಒಳಗಿಂದ. ಇಲ್ಲಿ ಈ ಪಕ್ಕ ಇದ್ಯಾಕೆ ಅಕ್ಕ ಎಮ್ಮೆ ಹಾಕ್ಬಿಟ್ಟು ತಕೊಂಡೋಗದೆ. ಏನಿದೆ ಹಾ ನಮ್ಮ ಅಪ್ಪಾಜಿ ಗಾಬರಿ ಆಗಿರೋದ್ ನೋಡಿ ನನಗೆ ಧೈರ್ಯ ಸಾಲಿಲ್ಲ ಗೈಸ್. ಅಪ್ಪ ದೇವ್ರೆ ಭಗವಂತ, ಪ್ರ್ಯಾಂಕ್ ಅಂತ ಕೊನೆಗೂ ಹೇಳ್ದೆ. ಆಮೇಲೆ ಏನಾಯ್ತು ಅಂದ್ರೆ ಬಾರಿ ಮನೆ ಹೆಚ್ಚು ಕಡೆ ಮಾಡಿದ್ರಿ ಅಂತ ಅಂಗಡಿ ಹಾಕಿ ಮಾಡು ಸಕ್ಕರೆ ಚಿಕ್ಕಕ್ಕೆ ಮೂಗಂಡಿಲ್ಲ ಅಂತ ಮೇಲೆ ಕೆಲಸ ಮಾಡ್ಕೊಂಡು
ಕಿಟಕಿ ಮೇಲೆ ಗುಡ್ಸ್ಕೊಂಡು ದುಂಬಡ್ಕೊಂಡು ಕಸ ಹೊಡಿತಾರೆ. ಆಮೇಲೆ ಅಲ್ಲೇ ಬಂದು ಬರೀ ವಾರ ಮಾತ್ರ ಮಾಡ್ತಾರೆ ಇರ್ತಿದ್ದೀರಿ. ಸಮಸ್ಯೆ ಅಮಾಸೆ ಆಗವು. ನಮ್ ಪ್ರಾಣ ಹೋಯ್ತು ಹೊರದಾಗ ಬರಕ್ಕೆ ನಮ್ಗೆ ಯಾಕೆ ಕೆಲಸ ಮಾಡ್ತೀವಿ. ಇಷ್ಟರ ಮಟ್ಟ ಮುಗೀತು ಅಂತಂದ್ರೆ ಇನ್ನ ಜನ್ಮದಲ್ಲಿ ನಾನು ನಮ್ಮ ಅಪ್ಪಾಜಿಗೆ ಪ್ರ್ಯಾಂಕ್ ಮಾಡಬಾರ್ದು ಅನ್ಕೊಂಡೆ ಹಿಂಗ್ ಬೈತದೆ ಅಂತವ. ಯಪ್ಪ ಹುಸಿ ಪ್ರಸಾದ ಹಾಕ್ಲಿಲ್ಲ ನಮ್ಮ ಅಪ್ಪಾಜಿ ಅಂತವ. ಅಪ್ಪ ನಮ್ಮ ತಾಯಣಗೂ ನಮ್ಮ ಅಪ್ಪಾಜಿ ಜೊತೆ ಇಂಥ ಪ್ರ್ಯಾಂಕ್ಗಳು ನಾನು ಮಾಡಕ್ ಹೋಗಲ್ಲ ಕಣಪ್ಪ. ಮೈಯಲ್ಲಿ ಬೇವ್ ನೀರು ಇಳಿಸ್ಬಿಡ್ತು ನಮ್ಮ ಅಪ್ಪಾಜಿ ಬಂದ ತಕ್ಷಣ. ಎಷ್ಟ್ರ ಮಟ್ಟು ಉಗೀತು ಅಂತಂದ್ರೆ ಜನ್ಮದಲ್ಲಿ ನಾನು ಇಂಥ ವಿಡಿಯೋ ಮಾಡಬಾರ್ದು ಅಷ್ಟ್ರ ಮಟ್ಟ ಉಗೀತು. ನಾನು ಬೇರೆ ಬತ್ತಿದಂಗೆ ಮೊಬೈಲ್ನೇ ಆಫ್ ಮಾಡ್ಬಿಟ್ಟೆ. ಆಮೇಲೆ ಲಾಸ್ಟ್ ಇನ್ನೊಂದ್ಸಲ ಸ್ವಲ್ಪ ಬೈತಿದ್ನ ಹಂಗೆ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದೀನಿ, ಅದನ್ನ ಹಾಕ್ತೀನಿ ನೋಡ್ಕೊಳ್ಳಿ. ನಮ್ಮ ಅಣ್ಣನ ಮಗ ಆಲೇ ಫೋನ್ ಮಾಡಿ ನಮ್ಮ ಅಪ್ಪಾಜಿಗೆ ಹೇಳ್ಬಿಟ್ಟವನಿ. ಅವ್ನು ಹೇಳಲಿಲ್ಲ ಅಂದಿದ್ರೆ ಹೆಂಗೋ ಏನೂ ಆಯ್ತಿರ್ಲಿಲ್ಲ. ನಮ್ಮ ಅಕ್ಕಂಗೆ ಪ್ರ್ಯಾಂಕ್ ಮಾಡ್ಬಿಟ್ಟು ಮುಗಿಸ್ಬಿಡ್ತಿದ್ದೆ ನಮ್ಮ ಅಪ್ಪಾಜಿಗೆ ಗೊತ್ತಿಲ್ದಂಗೆ. ನಮ್ಮ ಅಪ್ಪಾಜಿ ಫೋನ್ ಮಾಡಿ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿ ಅಂತ ಬಾಯಿಗೆ ಬಂದಂಗೆ ಉಗ್ದಾಕ್ತು. ಪುಟ್ರಂಗು ಅವರು ಆಲ್ರೆಡಿ ನಮ್ಮ ಅಕ್ಕ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಬೈದಾಕ್ಬಿಟ್ಟಿರಂಗದೆ. ಬೈದ್ಬಿಟ್ಟು ಕಟ್ ಮಾಡದೆ, ಆದ್ರೆ ಏನಕ್ಕೆ ಏನು ವಿಷಯ ಅಂತ ಬೈದಿಲ್ಲ. ಈಗ ಅದಕ್ಕೆ ನಮ್ಮ ಅಕ್ಕಂಗೆ ಗೊತ್ತಾಗಬಾರ್ದು ಅಂತ ನಮ್ಮ ಅಪ್ಪಾಜಿ ಕುರಿಮರಿ ಸೊಕ್ತರ್ದೆ ಬಂದ್ಬಿಟ್ಟಿತ್ತಲ್ಲ. ಇವಾಗ ನಮ್ಮ ಅಪ್ಪಾಜಿ ಹೋದ್ರೆ ಹೇಳ್ಬಿಡ್ತದೆ ಎಂತ ಮಕ್ಳನ್ನ ಎತ್ತಿದ್ಯಾವ. ಅದೇನೋ ಡೈಲಾಗ್ ಅದಲ್ಲ ಅಣ್ಣ ಅವ್ರದ್ದು, ಮೀನಾಕ್ಷಿ ಆತರ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿ. ಹಿರಿಯ ಮುಂದಣಿ ಮುಕ್ಕಣಕ ನೀ ಸುಳ್ಳು ಹೇಳ್ಬೇಡಕ ಪುಣ್ಯ. ಓ ಸುಳ್ಕ ಕೂತ್ಕ ಹಿಡ್ಕೊ ನೋಡು. ನನ್ ಸುಳ್ಳು ಕೇಳ ನಿಜ ವಿಡಿಯೋ ಮಾಡ್ಕೊಂಡಿದ್ ನಾನು. ಸತ್ ಮಾಡಿದ ತಕ್ಷಣ ಪೂರ್ತಿ ಫೋನ್ ಮಾಡ್ದೆ ಗೊತ್ತ ನಾನು. ಹಿರಿಯ ಸುಳ್ಕ ಕೊಳಲೆ ನಂಬಲಕನ ಇದ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಮ್ಮ ಅಕ್ಕ ಒಂದ್ ಸೆಕೆಂಡ್ ಒಂದ್ 5 ನಿಮಿಷ ಆಯ್ತೇನೋ ಪ್ರ್ಯಾಂಕ್ ಅಷ್ಟೇ. ಈಗ ಲೆಟ್ಸ್ ಗೋ ಗೈಸ್. ಬೋರಮ್ಮ ನಮ್ಮ ಅವ್ವನ್ ತಗೋಕ್ ಮಾಡುವ ಪ್ರ್ಯಾಂಕ್. ಈಗ ನಮ್ಮ ಅಪ್ಪಾಜಿ ಆಯ್ತು, ನಮ್ಮ ಪೃಥ್ವಿ ಅದ, ಗಾಗಿ ಆದ್ಲು. ನಮ್ಮ ಅಕ್ಕ ಒಂದ್ 5 ನಿಮಿಷ ಆಯ್ತು ಅಷ್ಟೇ. ಆಮೇಲೆ ನಂಬ್ಲಿಲ್ಲ. ನನ್ನ ಮಗ ಫೋನ್ ಮಾಡಿ ಎಲ್ಲ ಹೇಳ್ಬಿಟ್ಟವನೆ. ಇನ್ನೇನ್ ನಂಬ್ತದೆ. ಈಗ ನಮ್ಮ ಅವ್ವ ದೇವಸ್ಥಾನ ಕೂತಿರ್ತದೆ. ನಮ್ಮ ಅವ್ವನ್ ತಗೋಕ್ ಪ್ರ್ಯಾಂಕ್ ಮಾಡೋಣ ಬನ್ನಿ. ಅವ್ವ ಕೇಳ್ಸಿಲ್ಲ ಅವ್ವ ಹಾವು. ಅವ್ವ ನನಗೆ ಹೊಡಿಲಿಲ್ಲ. ಬೀಗ ಹಾಕ ಬಂದೀನಿ ಮನೆದ ಕುಂಕುಮ ಸಿಕ್ಕೇನಿ. ಸರಿ ಮನೆ ಒಳಗೆ ಹೋಯ್ತು ಆಲಯ. ನಾನು ಹೆಂಗದೆ ಗೊತ್ತು ಇಲ್ಲಿ ನೋಡಿದೇನಿ. ಸರಿ ಹಂಗೆ ಇದ್ದದ. ಯಾ ತೂತಲಿ ಬಕ್ರ ತೂತಿಲ್ವಾ, ನಿಮ್ಮ ನೀರಿನ ತೂತಿಲ್ವಾ, ನೀರಾಗ ತೂತು. Hey, I've seen this one. This is a classic. ನಾಗರಾಮಯ್ಯ ತಡೆ ಎತ್ತಿರಂಗದೆ ಒಳಗೆ ಹೋಗಿ ಎತ್ತದ ನೋಡು. ಈಗ ಎಲ್ಲಿತ್ತು ನೀ ಕಂಡಾಗ? ನಾನು ಬಾತ್ರೂಮ್ ಇಂದ ಆಚೆಗೆ ಬಂದೆ. ಸರಿ, ಬಾತ್ರೂಮ್ ಇಂದ ಬೀದಿಗೆ ಬಂದ ಬಂದಿದಂಗ ನಾವು ಆ ಗೇಟ್ ತೆಗ್ದ್ಬಿಟ್ಟು ಹೊಂಟಾಗಿತ್ತೀವಿ ಅಕ್ಕ ಎಮ್ಮೆ ಹಿಡ್ಕೋಬೇಕಾರೆ. ಅಲ್ಲಿ ಬಂದಿಲ್ಲ, ಗೇಟ್ ಅಲ್ಲಿ ಬಂದಿಲ್ಲ, ಅದು ತೂತಲ್ಲಿ ಬಂದದೆ. ಗಲ್ಲಿ ಏನ್ ನುಲ್ಕೊಂಡದಲ್ಲ ಹಂಗೆ. ಪೈಪು ಕಣವ, ನೀರಿನ ಪೈಪ್ ನುಲ್ಕೊಂಡದೆ. ಮನೆ ಒಳಗ್ ನಲ್ಲಿ ಆ ಕಡೆಯಿಂದ ಪೈಪ್ ನೀರ್ ಹಾಕೋಲ್ ನಾವು. ಈ ಬಟ್ಲ ಮನೇಲಿ ಬಂದಿತ್ತೆ. ಬಟ್ಲ ಮನೇಲಲ್ಲ, ಆ ಕಡೆಯಿಂದ ಪೈಪ್ ಎಳ್ದು ಮುಂದೆ ಬಾಕ್ಲಿಗೆ ಎಳ್ದಾಕಲು ಪೈಪ. ಮುಂದ್ ಬಾಕ್ಲಗು ಅದು ನೀರ್ ಹಿಡಿಯಕ್ಕೆ ಅದಕ್ಕೆ ಎಳ್ದಾಕಿರೋದು. ಪೈಪ್ ಒಳಗ್ ನುಲ್ಕೊ ಬಂದದಲ್ಲ. ಹಾಕಿಲ್ವದ ಕದ ಹಾಕೊಳಕಿಲ್ವದ. ಅದ್ ಯಾವ ಪೈಪ್ ಇತ್ತಲ್ಲ ಅಂತ ಹಾಕ್ಲಿಲ್ಲ. ಪೈಪ್ ಇದ್ರೆ ಪೈಪ್ ಎಳ್ದು ಬಿಡ್ಬೇಕಾಯ್ತು ಪೈಪ. ಈಗ ಎಲ್ಲಗದೆ ಓಡಿ ಅಕ್ಕಿ ಮೂಟೆ, ರಾಗಿ ಮೂಟೆ, ಮಂಚ, ತೇರು, ಕುರ್ಚಿ ಎಲ್ಲ ಎಲ್ಲೆಳಿ ಅದು ಕ್ವಾಣೆಲಿ ಒತ್ತಿ ಸರ್ಕಿದ ನಿಮ್ಮ ಮನೇಲಿ ಎಲ್ಲ ಗಳಿ ಅದವಲ್ಲ ಎಳಿಬೇಕು. ಅಲ್ಲ ಎಳ್ದು ಬಿಡ್ತಾಳೆ ಮನೇಲಿ. ಇನ್ನೊಂದಿನ ನಿಜವಾದ ಮಾಡಕ್ ಹೋದ್ರೆ ನಾವು ಸುಳ್ಳು ಅಂತ ತಿಳ್ಕೊತಾರೆ ಗೊತ್ತೇ. ಅದ ಆ ಮಾತ್ಕೊಳ್ ಹೇಳಿದ್ರೆ ಇನ್ನೊಂದಿನ ನಿಜವಾದ ಅನ್ಕೊಂಡಿರ್ತೀನಿ. ಕೊನೆಗೂ ಈ ವಿಡಿಯೋ ನೋಡಿ ನಿಮ್ಗೆ ಖುಷಿ ಆಗಿರ್ತದೆ ಅಂತ. ನನ್ಗಂತೂ ಮನೇಲಿ ಇರೋ ಬರೋರೆಲ್ಲ ಪ್ರಸಾದ ಹಾಕ್ತಾವ್ರೆ. ಈ ಪ್ರಸಾದ ಅಂತೂ ನಾಳೆ ಗಂಟ್ಲು ಮುಗಿಯಲ್ಲ, ಉಗಿತಾನೆ ಇರ್ತಾರೆ, ಉಗಿಸ್ಕೋಬೇಕು. ತಮಾಷೆ ಮಾಡಕ್ ಹೋಗಿ ಹಿಂಗ್ ಮಾಡಿದೀನಿ ಅಂತ. ಕೊನೆಗೂ ಇದಿಷ್ಟೇ ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಇಷ್ಟ ಆದ್ರೆ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮತ್ತು ಇಂತಿಂಥ ಒಳ್ಳೊಳ್ಳೆ ಕಂಟೆಂಟ್ಗಳಿಗೆ ಯಾವ ಥರ ಕಂಟೆಂಟ್ ಮಾಡ್ಬೋದು ಅನ್ನೋದು ಹಂಗೆ ಕಮೆಂಟಲ್ಲಿ ಹಾಕ್ಬಿಡಿ ನೀವು ಹೇಳ್ದಂಗೆ ನೋಡ್ಬಿಟ್ಟು ಅದೇ ಥರ ವೀಡಿಯೋಸ್ನ ನಾನು ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನು ನಿಮ್ಮ ಪುಣ್ಯ CP ವ್ಲಾಗ್ಸ್. ಅಲ್ಲಿವರೆಗೂ ಎಲ್ರಿಗೂ ಬಾಯ್.